ತತ್ತಾದಾನ ಪಪಂ ನಮಸ್ಕಾರ. ನೋಡಿ, ಒಳ್ಳೆಯ ಭಾವನೆಯಿಂದ ಭಕ್ತಿಯನ್ನು ಸೇರಿಸಿದ್ರೆ ಅದು ಭಗವಂತನ ನಮಸ್ಕಾರ ಆಗ್ತದೆ. ಆ ಒಳ್ಳೆ ಭಾವನೆಯ ಭಕ್ತಿ ಸೇರಿಲ್ಲ ಅಂದರೆ ನೋಡಿ, ಇವತ್ತು ಎಷ್ಟೋ ವಯಸ್ಸಾಗಿರೋಂಥವ್ರನ್ನೆಲ್ಲ ನಾವು ಇವತ್ತು ಕರ್ಕೊಂಡು ಬಂದ್ವಿ. ಅವರಿಗೆ ಒಳ್ಳೆ ಭಾವನೆಯಿಂದ ಆ ಭಕ್ತಿ ಇದೆ. ಇವತ್ತು ನಮ್ಮ ದೇಶದ ಸಂಸ್ಕೃತಿ ಉಳಿಸಿ ಬೆಳೆಸ್ಬೇಕಂತ ಹೋದ್ರು ಕೈ ಕಾಲ ಆಗಿದೆ ಅಂತ ಇವತ್ತು 10, 15, 20 ಕಿಲೋಮೀಟರ್ ನಡೆದು ಕೋಟ್ಯಾಂತರ ಜನರಲ್ಲಿ ನಿಂತ್ಕೊಂಡಿವಿ. ಅವೆರಡು ಸೇರಿದಾಗೆ ಚೈತನ್ಯ ಬರೋದು. ಇವಾಗ ನಾವು ಇಂಥ ಕಾರ್ಯಚಟುವಟಿಕೆಗಳು ಮಾಡಿದಾಗೆ ಎನರ್ಜಿ ಬರುತ್ತೆ. ಆದರೆ ನಾವು ಸೇರಿಸ್ಕೊಂಡಿರೋ ದೂರ ನಿಂತರೆ ಯಾವ ಎನರ್ಜಿನೂ ಬರೋಲ್ಲ. ಅದು ನಮ್ಮ ಭಾವನೆ ಒಳ್ಳೆಯದಾಗಿದ್ದು ಭಕ್ತಿ ಜೊತೆ ಸೇರಿಕೊಂಡ್ರೆ ಎಲ್ಲವೂ ಸಾಧ್ಯ ಅಂತ ಇವತ್ತು ನಾವು ಅರಿಬೇಕಾಗ್ತದೆ. ಹಾಗಾಗಿ ಆ ಭಕ್ತಿ, ಆ ಭಾವನೆ ಸರಿಯಾಗಿಲ್ಲ ಅಂದರೆ ನೋಡಿ, ಕಡೆ ಇರ್ತದಲ್ಲ ತತ್ತದನ ಮ ಏನಿದೆಯಲ್ಲ ತ ದ ನ ಪ ಪ ಬ ಮ ಇಲ್ಲಿ ಪತನ ಆಗ್ತೀಯ ನೀನು. ಆ ಒಳ್ಳೆ ಭಾವನೆ, ಒಳ್ಳೆ ಭಕ್ತಿ ನಿನ್ನಲ್ಲಿರುತ್ತೆ, ಪತನ ಆಗ್ಬಿಡ್ತೀಯ. ಹಾಗಾಗಿ ಒಂದು ಒಳ್ಳೆ ವಿಚಾರ ಇದ್ದಾಗ, ಒಳ್ಳೆ ಸಂಸ್ಕಾರ ಇದ್ದಾಗ, ಒಳ್ಳೆ ಭಾವನೆ ಇದ್ದಾಗ ಆ ನಮಸ್ಕಾರ ಮಾಡಿದ್ರೆ ಮಾತ್ರ ಭಗವಂತ ಇಷ್ಟ ಆಗ್ತದೆ. ಏನೋ ನಾನು ಮಾಡಬೇಕಲ್ಲಪ್ಪ, ಏನೋ ಒಂದು ಬೇಕಾಬಿಟ್ಟಿ ಅಂತ ಏನಾದರೂ ಬಂದ್ವೆ ನಾವೇನಾಗ್ತೀವಿ, ಪತನ ಆಗ್ಬಿಡ್ತೀವಿ. ಹಾಗಾಗಿ ಪ್ರತಿ ಪದಕ್ಕೂ ಅದರದೇ ಆದ ಅರ್ಥ ಇರ್ತದೆ. ಅದನ್ನು ರೂಢಿಸ್ಕೊಂಡು ಇವತ್ತು ಶಿವ ಅವನಿಗೆ ಪ್ರಿಯ ಆಗಿರೋದು ಮೌನ, ಆಮೇಲೆ ಉಪವಾಸ, ಅವನ ಒಂದು ಭಕ್ತಿ. ಇವತ್ತು ನಮ್ಮ ಸತೀಶ್ ಅಣ್ಣವರು 11 ನಾಮಸ್ಮರಣೆಯನ್ನು ಮಾಡ್ತಾರೆ. ಮುಖ್ಯವಾಗಿ ಶಿವನದ 11 ನಾಮಸ್ಮರಣೆಗಳನ್ನು ಮಾಡ್ತಾ ಒಂದೊಂದು ಸತೀಶ್ ಅಣ್ಣ, ಸುರೇಶ್ ಅಣ್ಣ ಮಾಡಿದ್ರು. ಆಮೇಲೆ ನೋಡಿ, ಸುರೇಶ್ ಅಣ್ಣ ಯಾವಾಗೂ ಯಾಕೆ ಅಂದರೆ ಎಲ್ಲರೂ ಕಿರುನಾಗಿ ಹೇಳ್ಕೊಡ್ತೀವಿ, ಚಿಕ್ಕದಾಗಿ ನಗೆ ಕೊಡ್ತಾರೆ. ನಾವು ಯಾವ ಚಿಕ್ಕವ್ರು ಆಗಬೇಕು ಅಂತ, ಆ ಮುಗುಳ್ನಾಗೆ ಬರಬೇಕಂದ್ರೆ ಮುಗುಳ್ನಾಗೆ ಕೊಡಬೇಕು, ಇದು ತಿಳ್ಕೊಂಡಿದ್ದೀವಿ. ಹಾಗಾಗಿ ಶಿವನಿಗೆ ಇಷ್ಟ ಆಗಿರೋದು ಒಂದು ಭಜನೆಯನ್ನು ಎಲ್ಲರೂ ಮಾಡೋಣ. ಎಲ್ಲರಿಗೂ ಇಷ್ಟ ಇದೆಯಾ? ಸಮಯ ಇದೆಯಾ? ಸಮಯ ಇಲ್ಲದವ್ರು ಹೋಗ್ಬೋದು, ಸಮಯ ಇರೋರು ಮಾಡೋದು. ಹರಿ ಓಂ. ಓಂ ಶಿವಾಯ ನಮ ಶಿವಾಯ. ಓಂ ಶಿವಾಯ ಶಂಕರ. ಓಂ ಶಿವಾಯ ನಮ ಶಿವಾಯ.